ಇಡೀ ಪ್ರಕರಣ ಏನಿತ್ತು, ಚಿನ್ನಯ್ಯ ಬುರುಡೆ ತಂದಿದ್ದು, ಅದಾದ ನಂತರ ದಾಖಲಾಗಿದ್ದ ಪ್ರಕರಣ, ಇದನ್ನೇನೆ ಕ್ವಾಶ್ ಮಾಡಿಸುವ ಪ್ರಯತ್ನವನ್ನ ಇವರು ಮಾಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಪ್ರಾರಂಭ ಆಗಿದೆ. ಯಾವ ವಿಷಯದಲ್ಲಿ ಭೂಮಿ ಆಕಾಶ ಒಂದು ಮಾಡಿ ಕೇಸ್ ರಿಜಿಸ್ಟರ್ ಆಗುವಂತೆ ನೋಡಿಕೊಂಡಿದ್ದರೋ ಆ ಪ್ರಕರಣವನ್ನು ರದ್ದು ಮಾಡಿ ಅಂತ ಕೋರ್ಟಿಗೆ ಬಂದಿದ್ದಾರೆ. ಈ ಕಾಮನ ಬುರುಡೆ ಮೀಡಿಯಾಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸೌಜನ್ಯ ಹೋರಾಟಗಾರರು ಚಿನ್ನಯ್ಯ ಕೊಟ್ಟ ದೂರಿನ ಮೇಲೆ ಏನು ಎಫ್ಐಆರ್ ಆಗಿತ್ತು, ಆ ಮೂಲ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತ ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಬುರುಡೆ ಬಿಡ್ತಾ ಇದ್ದೀರಲ್ಲ. ನೀವ್ ಈ ತರ ಎಷ್ಟೇ ಬುರುಡೆ ಬಿಟ್ಟು ಜನರ ದಿಕ್ಕು ತಪ್ಪಿಸೋದಕ್ಕೆ ನೋಡಿದ್ರೆ ಜನರು ಇದ್ಯಾವುದನ್ನು ನಂಬುವ ಪರಿಸ್ಥಿತಿಲಿಲ್ಲ. ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿದ್ದು ಏನು ಚಿನ್ನಯ್ಯ ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಆ ಮೂಲ ಎಫ್ಐಆರ್ ಅಲ್ಲೇ ಹಲವಾರು ಸೆಕ್ಷನ್ಗಳನ್ನು ಆಡ್ ಮಾಡಿ ಸುಳ್ಳು ಕೇಸ್ ದಾಖಲು ಮಾಡಿ ಸೌಜನ್ಯ ಹೋರಾಟಗಾರರನ್ನೇ ಬಂಧಿಸಿ ಅಕ್ಟೋಬರ್ 31 ಒಳಗೆ ವರದಿ ಕೊಡಬೇಕು ಅಂತ ಏನು ಷಡ್ಯಂತ್ರ ಕುತಂತ್ರ ನಡೆದಿತ್ತಲ್ಲ, ಆ ಷಡ್ಯಂತ್ರದ ಭಾಗವಾಗಿಯೇ ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಹೋಗಿ ಆ ಎಫ್ಐಆರ್ ನ ರದ್ದು ಮಾಡಬೇಕು ಅಂತ ಕೇಳಿದ್ದು. ಸೌಜನ್ಯ ಹೋರಾಟಗಾರರು ಎಲ್ಲೂ ಕೂಡ ಏನು ಚಿನ್ನಯ್ಯ ಕೊಟ್ಟ ದೂರಿನ ಮೇಲೆ ಮೂಲ ಎಫ್ಐಆರ್ ದಾಖಲಾಗಿತ್ತು, ಆ ಎಫ್ಐಆರ್ ನ ರದ್ದು ಮಾಡಬೇಕು ಅಂತ ಎಲ್ಲೂ ಕೇಳಿಲ್ಲ. Justice for Saujanya. The fight continues.